ಈಗ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸರ್ ಜಾರ್ ನೋಡ್ರಿ ಈ ಥರ. ಈಗ ನೋಡ್ರಿ ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ ಕೊಬ್ಬರಿ ಹಚ್ಚಾಕತ್ತೀನಿ ನೋಡ್ರಿ. ಇದಿಷ್ಟು ಹಾಕೊಂಡ್ಬಿಟ್ಟು ನೋಡ್ರಿ ನಾನು ಇದಿಷ್ಟು ಹಾಕ್ಕೊಂಡೆ. ಬಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಗೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅನ್ಕೊಂಡು ನಾನು ಆರಾಮಿದ್ದೀನಿ ನೋಡಿ. ಫ್ರೆಂಡ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ನಿಮ್ಗೆ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಏನಂತೇಳಿ ಸ್ವೀಟ್ ಐತ್ರಿ, ಅದು ಅಂದರೆ ಮಾಲ್ದಿ ಮಾಡಾಕತ್ತೀವಿ ರೀ. ಇವತ್ತು ಸ್ವಲ್ಪ ಬೀಸ್ಕೊಂಬಂದೀವಿ ರೀ, 1-2 ಕಿಲೋ ಅಷ್ಟು ಬೀಸ್ಕೊಂಬಂದೀವಿ ರೀ. ಅದೇ ಸ್ವಲ್ಪ ಮಾಡಾಕತ್ತೀನಿ ರೀ. ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು, ಯಾಕಂದ್ರೆ ಬ್ಯಾಸಿಗೆ ಒಂದು ಐತಲ್ರಿ. ಮಾಡಿ ಇಟ್ಟಿವಂದ್ರೆ ಬಿರ್ಸಾಗಿ ಬಿಡ್ತೈತಿ. ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿಂದ್ರೆ ನೆಟ್ಟಿಗಿರ್ತೈತಲ್ರಿ, ಚಲೋ ಅನ್ನಿಸ್ತೈತ್ರಿ. ನಾನು ಹ್ಯಾಂಗೆ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ. ಶುಗರ್ ಐತಿ, ಶುಗರಿನ ಸಕ್ಕರೆ ಹಾಕಿ ಮಾಡ್ತೀನಿ ನಾನು. ಬರೀ ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಾನು ಏನು ಮಾಡತ್ತೀನಿ ಅಂದ್ರೆ ಆ್ಯಪಲ್ ಜ್ಯೂಸ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ರೀ ಆ್ಯಪಲ್ ಜ್ಯೂಸ್ ಮಾಡಕ್ಕೆ ಏನು ತೊಗೊಂಡಿನಿ ಅಂದರೆ 2 ಆ್ಯಪಲ್ ತೊಗೊಂಡಿನಿ. ಇದಕ್ಕೆ ಕಳೆದಿಟ್ಕೊಂಡಿನಿ ರೀ. ಮತ್ತು 2 ಬಾದಾಮ್ ರೀ, ಮತ್ತು 2 ಏಲಕ್ಕಿ ರೀ, ಮತ್ತು ಸ್ವಲ್ಪ 2 ಸ್ಪೂನ್ ಆಗೋಷ್ಟು ಸಕ್ರೆ ರೀ, ಮತ್ತು 1 ಗ್ಲಾಸ್ ಹಾಲು ನೋಡ್ರಿ. ಇಷ್ಟ ಆ್ಯಪಲ್ ಜ್ಯೂಸ್ ಮಾಡಕ್ಕೆ ತೊಗೊಂಡಿನಿ ನೋಡ್ರಿ. ಈಗ ಬನ್ನಿ ಫ್ರೆಂಡ್ಸ ಆ್ಯಪಲ್ ಜ್ಯೂಸ್ ಮಾಡೋಣ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ, ನಾನು 2 ಆ್ಯಪಲ್ ತೊಗೊಂಡಿದ್ದೆ ನೋಡ್ರಿ. ಅದಕ್ಕೆ ಪೀಸ್ ಆಗಿ ಕಟ್ ಮಾಡೀನಿ ರೀ. ನೀವು ಸೊಪ್ಪಿ ಆದ್ರೆ ಸುಲ್ಬೋದ್ರಿ, ನೋ ಪ್ರಾಬ್ಲಮ್ ರೀ. ನಾ ಇಟ್ಕೊಂಡಿನಿ ರೀ. ಈಗ ಇದಕ್ಕೆ ಇದರೊಳಗೆ ಹಾಕೊಳ್ಳೋಣ್ರಿ. ಇದು ನೋಡ್ರಿ, ಈಗ ಮಿಕ್ಸರ್ ಜಾರ್ ಒಳಗೆ ಇದು ಆ್ಯಪಲನ್ನು ಹಾಕೊಂಡ್ರಿ. ಮತ್ತು ಸ್ವಲ್ಪ ಸಕ್ರೆ ನೋಡ್ರಿ, ಮತ್ತು ಇದು ಹಾಲು ರೀ. ಇದು ನೋಡಿ ಫ್ರೆಂಡ್ಸ 2 ಏಲಕ್ಕಿ ಇದರೊಳಗೆ ಹಾಕೊಂಡ್ಬಂದ್ರಿ, ಮತ್ತು 2 ಬಾದಾಮನ್ನ ಫ್ರೆಂಡ್ಸ್ ನಾನು ಮಿಕ್ಸರ್ ಜಾರ್ ಒಳಗೆ ಹಾಕೊಂಡು ಬಂದಿದ್ದೆ ರೀ. ಈಗ ನಮ್ಮದು ಜ್ಯೂಸ್ ರೆಡಿ ಐತೆ ನೋಡ್ರಿ, ಆ್ಯಪಲ್ ಜ್ಯೂಸ್ ರೀ. ಇದು ಏನಂದ್ರೆ ಏನು ಮಮ್ಮಿ, ಬಿಸಿಲಿನಲ್ಲಿ ತಂಪಾದ ಫ್ರಿಜ್ನಲ್ಲಿ ಇಟ್ಕೊಂಡು 10 ನಿಮಿಷ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚಲೋ, ಸ್ವಲ್ಪ ಎನರ್ಜಿ ಬರ್ತೈತೆ ರೀ. ನೋಡಿ ಫ್ರೆಂಡ್ಸ್, ಈಗ ಜ್ಯೂಸ್ ಮಾಡಿ ಸಿಂಪಲ್ಲಾಗಿ ರೀ. ನೋಡ್ರಿ, ನಾನು ಈಗ ಮಾಲ್ದಿ ಹಿಟ್ಟು ಹಾಕ್ಕೊಂಡೀನಿ ರೀ. ಇದು ಮಾಲ್ದಿ ಹಿಟ್ಟು ಐತ್ರಿ. ಇದು 1 ಕಿಲೋ ಅಷ್ಟು ತೊಗೊಂಡಿನಿ ರೀ ನಾನು ಮಾಲ್ದಿ ಹಿಟ್ಟು. ಬರ್ರಿ ಇದಕ್ಕೆ ನಾದನ್ ರೀ. ಈಗ ನಾವು ಹ್ಯಾಂಗೆ ನಾದ್ಕೋತೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ, ನಾನು ಈ ಥರ ನಾದಾಕತ್ತೀನಿ. ಸ್ವಲ್ಪ ಎಣ್ಣೆ ತೊಗೊಂಡು ಬಾ. ಸೊ ಎಣ್ಣೆ ಕ್ಯಾನ್ ತೊಗೊಂಡು ಬಾ ಒಳಗಿಲ್ಲ. ನೋಡ್ರಿ, ನಾನೀಗ ಎಣ್ಣೆ ಹಾಕಿ ನಾದಾಕತ್ತೀನಿ ನೋಡ್ರಿ. ಎಣ್ಣೆ ಹಾಕಿ ನಾದಿದ್ರೆ ಮೆತ್ತಗೆ ಆತೈತ್ರಿ. ನೋಡ್ರಿ, ಇಲ್ಲಿ ಇದು ಅರ್ಧ kg ಬೆಣ್ಣೆ ಐತೆ ನೋಡ್ರಿ. ನಿನ್ನೆ ತೊಗೊಂಡು ಇನ್ನೂ ಕಾಸೇ ಇಲ್ಲರಿ. ಇದಕ್ಕೆ ಹಾಗೆ ಇಟ್ಟಿವಿ, ಫ್ರಿಜ್ನಾಗ ಇಟ್ಟಿದ್ದೆ ತೆಗೆದ್ರಿ. ಈಗ ಕಾಸ್ಬೇಕಂತೇಳಿ ಇದ್ರಾಗ ಸ್ವಲ್ಪ ನೀರು ಹಾಕಿದ್ರಿ. ಕಾಸಾಕಿಡ್ಬೇಕು, ನೀರು ತೆಗೆದು ಕಾಸಾಕಿಡ್ತೀನಿ ರೀ. ಈಗ ನೋಡ್ರಿ, ಇಲ್ಲಿ ಮಾಲ್ದಿ ಮಾಡೋಕೆ ಸಕ್ಕರೆ ಬೀಸ್ಕೊಂಡು ಇಟ್ಟಿವ್ರಿ. ಇದು 1 kg ಸಕ್ಕರೆ ಐತ್ರಿ, ಬೀಸ್ಕೊಂಡು ಇಟ್ಟಿವ್ರಿ. ಈಗ ಮಾಲ್ದಿ ಮಾಡಿ ಇದರೊಳಗೆ ಹ್ಯಾಂಗೆ ಹಾಕ್ಬೇಕಂತೇಳಿ ತೋರಿಸ್ತೀನಿ ನಿಮ್ಗೆ. ನಾನಿಲ್ಲಿ ಮಾಲ್ದಿ ಮಾಡಾಕತ್ತೀನಿ ನೋಡ್ರಿ. ಮಾಲ್ದಿ ಮಾಡಕ್ಕೆ ಇದು ಚಪಾತಿ ಮಾಡ್ಕೊಳಕತ್ತೀನಿ ರೀ. ಮಾಲ್ದಿ ಮಾಡಕ್ರಿ ಈ ಲಟ್ಟಿಸಿ ಇದ್ರ ಮ್ಯಾಗ ಹಾಕಿದ್ರಿ. ನೋಡ್ರಿ, ಈ ಥರ ಮಾಡ್ತೀನಿ ನೋಡ್ರಿ. ನಾನು ಈ ಥರ ಮಾಡಿ ಚೆನ್ನಾಗಿ ಮಾಡ್ಬೇಕಂದ್ರೆ ನೋಡ್ರಿ, ಈ ಥರ ಆಗಂದ್ರಿ. ತಿರುಗಿಸಿ ಹಾಕಿ ಮಿಕ್ಸರ್ನಾಗ ಸಣ್ಣ ಮಾಡ್ಕೋಬೇಕ್ರಿ. ಅದು ನೋಡ್ರಿ, ಇಲ್ಲಿ ಈ ಥರ ಮುರಿಬೇಕ್ರಿ. ನಾವೇನು ಚಪಾತಿ ಮಾಡಿರ್ತೀವಲ್ರಿ, ಈ ಥರ ಮುರಿಬೇಕ್ರಿ. ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಒಳಗೆ ಹಾಕ್ಬೇಕ್ರಿ. ಮಿಕ್ಸಿ ಒಳಗೆ ಹಾಕಿ ಈ ಥರ ಸಣ್ಣ ಆಗ್ತೈತಿ ನೋಡ್ರಿ. ಇಲ್ಲಿ ಈ ಥರ ಸಣ್ಣ ಮಾಡ್ಕೋಬೇಕ್ರಿ. ಈಗ ಹಾಕ್ಬಿಡ್ತೀವಿ ನೋಡ್ರಿ. ಈ ಥರ ಸಣ್ಣ ಮಾಡಿಕೊಂಡು ಇದಕ್ಕೆ ಈಗ ಸಕ್ರೆ ಮತ್ತು ಏಲಕ್ಕಿ ಕೊಬ್ಬರಿ ಎಲ್ಲ ಸೇರಿಸ್ತೀನಿ ನೋಡ್ರಿ. ಈಗ ಇಡಿ ಬ್ಯಾಡಿ ಕುದಿಸಿ ಇಟ್ಟೀನಿ ರೀ.
ಸಪ್ಪನ ಬೇಳೆ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ರೀ. ಈಗ ನೋಡ್ರಿ ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ ಕೊಬ್ಬರಿ ಹಚ್ಚಾಕತ್ತೀನಿ ನೋಡ್ರಿ. ಅದಕ್ಕೆ ಹಾಕಾಕ್ರಿ ಮಾಲ್ದಿಗೆ ಹಾಕಾಕ ಕೊಬ್ಬರಿ ಹಚ್ಚಾಕತ್ತೀನಿ ರೀ. ನೋಡ್ರಿ ಇಲ್ಲಿ ಮಾಲ್ದಿ ಸಣ್ಣ ಮಾಡ್ಕೊಂಡು ಇಟ್ಟಿವ್ರಿ. ಈಗ ಇದ್ರೊಳಗೆ ಏನು ಹಾಕ್ಬೇಕಂದ್ರೆ ನೋಡ್ರಿ ಸಕ್ರೆ ಹಾಕ್ತೀನಿ ನೋಡ್ರಿ. ಇದ್ರೊಳಗೆ ಸಕ್ರೆ ಮಿಕ್ಸ್ ಮಾಡ್ತೀನಿ ರೀ. ಸ್ವಲ್ಪ ಆಗಿರಿ ಸ್ವಲ್ಪ ಮಾಡ್ಕೊಂಡು ಸಕ್ರೆ ಮಿಕ್ಸ್ ಮಾಡ್ತೀನಿ ರೀ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. 1 kg ಐತ್ರಿ ಇದು. 1 kg ಹಿಟ್ಟಿಂದು ರವೆ ಐತ್ರಿ, ಮಾಲ್ದಿ ರವೆ ರೀ. ಬಿಸ್ಕೊಂಬರ್ಬೇಕ್ರಿ. ಇದು 1 kg ಸಕ್ರೆ ರೀ. ಇದಿಷ್ಟು ಹಾಕೊಂಡ್ಬಿಟ್ಟು ನೋಡ್ರಿ ನಾನು. ಇದಿಷ್ಟು ಹಾಕ್ಕೊಂಡೆ ಎಲ್ಲ ಮಿಕ್ಸ್ ಮಾಡಿಬಿಡಮ್ರಿ. ಹಾಲು ಜೊತೆ ತುಪ್ಪದ ಜೊತೆ ಮಸ್ತ್ ಆಗ್ತೈತಿ ನೋಡ್ರಿ. ಇದು ಈ ಥರ ಕಲಿಸಿದ್ರೆ ಮಿಕ್ಸ್ ಆಗ್ತೈತ್ರಿ. ಈ ಥರ ಕಲಿಸ್ಬೇಕ್ರಿ ನೋಡ್ರಿ. ಇಲ್ಲಿ ಈ ಥರ ಕಲಿಸಿದ್ರೆ ಸಕ್ರೆ ಅದರೊಳಗೆಲ್ಲ ಸೇರ್ಕೊಂಡು ಬಿಡ್ತೈತ್ರಿ ನೋಡ್ರಿ. ಈ ಥರ ಕಲಿಸಿ ಎಲ್ಲ ಇದೇ ಥರ ಕಲಿಸ್ಕೋಬೇಕು ನೋಡ್ರಿ. ಇದು ಏಲಕ್ಕಿ ಕುಟ್ಟಿ ಹಾಕಿನ್ರಿ. ಇದನ್ನೆಲ್ಲ ಕೊಬ್ಬರಿ ನೋಡ್ರಿ ಫ್ರೆಂಡ್ಸ್ ಹ್ಯಾಂಗಾಗೈತಿ ನಾವು ಮಾಡಿರುವಂತಹ ಮಾಲ್ದಿ. ನೀವು ಇದೇ ಥರ ಸಿಂಪಲಾಗಿ ಒಂದು ಲೈಕ್ ಮಾಡಿರಿ ನೋಡ್ರಿ. ನಾವು ಯಾವ ಥರ ಮಾಡೀವಿ ಅಂಥೇಳಿ ನೀವು ಇದೇ ಥರ ಮಾಡಿರಿ ಫ್ರೆಂಡ್ಸ್. ಭಾಳ ಸಿಂಪಲ್ಲಾಗಿ ಮಾಡಿರಿ ನಾವು ಮಾಲ್ದಿರಿ. ಇದು ಬಿಸಿ ಬಿಸಿ ತುಪ್ಪ ಮತ್ತು ಹಾಲು ಜೊತೆ ತಿಂದರೆ ಮಸ್ತ್ ಆಗ್ತೈತೆ ರೀ. ಬೆಲ್ಲದ್ದು ಮಾಡ್ತಾರೆ, ನಾನು ಬೆಲ್ಲದೇ ಮಾಡ್ತಿದ್ದೆ ರೀ. ಅಮ್ಮು ಮತ್ತು ಅಲ್ಲಿ ಅದೇನಂದ್ರಿ ಸಕ್ರೆದೇ ಮಾಡಂತಂದ್ರಿ, ಅದಕ್ಕೆ ಸಕ್ರೆದೇ ಮಾಡಿ ನೋಡ್ರಿ ನಾನು. ನೋಡ್ರಿ ಹ್ಯಾಂಗಾಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಭಾಳ ಸಿಂಪಲ್ಲಾಗಿ ಮಾಡಿರುವಂತಹ ಮಾಲ್ದಿ. ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ. ಬಾಯ್. ನೋಡಿರಿ ಫ್ರೆಂಡ್ಸ್ ಇನ್ನೊಂದು ಮಾಡ್ತಾ ಇಲ್ಲಿ ಬಿಸಿ ಮಾಡಿ ನೋಡಿರಿ. ಬೆಣ್ಣೆ ಇಷ್ಟ ಆಗೈತೆ ನೋಡಿರಿ, ಅರ್ಧ kg ರೀ. ಈ ಥರ ಬಿಸಿ ಮಾಡಿ 2 ಏಲಕ್ಕಿ ಹಾಕಿನಿ ರೀ. ಇಲ್ಲಿ ಸಪ್ಪನ ಬ್ಯಾಳಿ ರೆಡಿ ಆಗಿತ್ತು. ಈಗ ಬಿಸಿ ತುಪ್ಪ ಮಾಲ್ದಿ ಹಾಕೊಂಡು ತಿನ್ಬೇಕು ರೀ. ಬಾಯ್.